ನನಗೆ ಎರಡನೇ ಮಗು ಆದಮೇಲೆ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದೆ. ನನ್ನ ಲೈಫಲ್ಲಿ ಇಷ್ಟು ದಪ್ಪ ಯಾವತ್ತೂ ಆಗಿರಲಿಲ್ಲ. ಫಸ್ಟು 63 ಕೆಜಿಸ್ ಆಗಿಬಿಟ್ಟಿದ್ದೆ. 45 ಡೇಸು ವೆಯ್ಟ್ ಲಾಸ್ನ ಮಾಡಿ 60 ಕೆಜಿಸಿಗೆ ಬಂದಿದ್ದೀನಿ. ಇನ್ನು 60 ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಟಾರ್ಗೆಟ್ ರೀಚ್ ಆಗಬೇಕು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನ್ನ ಐಡಲ್ ಹೈಟ್ಗೆ 53 ಕೆಜಿಸ್ ಇರಬೇಕು, ಅದನ್ನು ನಾನು ರೀಚ್ ಆಗಬೇಕು 60 ಡೇಸಲ್ಲಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು, ಹಾಗೆ ಬಿಸಿ ನೀರು ಕುಡಿದಿದ್ದ ಹಾಫ್ ಆನ್ ಅವರ್ ಆದಮೇಲೆ ನಾರ್ಮಲಾಗಿ ಒಂದು 30 ಮಿನಿಟ್ಸು ವರ್ಕೌಟ್ಸ್ನ ಮಾಡ್ಕೋತೀನಿ. ವರ್ಕೌಟ್ಸ್ ಆದಮೇಲೆ ಡಿಟಾಕ್ಸ್ ಡ್ರಿಂಕು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೋತೀನಿ. ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡಿದ್ದು ಆದಮೇಲೆ ಹಾಫ್ ಆನ್ ಅವರ್ ಅಥವಾ 1 ಅವರ್ ಗ್ಯಾಪ್ ಕೊಟ್ಟು ಮತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ತೊಗೋತೀನಿ. ದಿನಾಗ್ಲೂ ಹೈ ಪ್ರೋಟೀನ್ ಮತ್ತು ತುಂಬ ಫೈಬರ್ ಇರೋಂಥ ಫುಡ್ಡನ್ನ ತಿನ್ನೋದಕ್ಕೆ ತುಂಬ ಪ್ರಿಫರ್ ಮಾಡ್ತೀನಿ. ಯಾಕೆಂತಂದರೆ ಬಾಡಿಗೆ ಮಜಲ್ ಚೆನ್ನಾಗಿರಬೇಕು ಅಂತ ಅಂದರೆ ನಮಗೆ ಪ್ರೋಟೀನ್ ಬೇಕೇ ಬೇಕು. ಫೈಬರ್ ಡೈಜೆಷನ್ಗೆ, ಗಟ್ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಫೈಬರು, ಪ್ರೋಟೀನು, ಕಾರ್ಬ್ಸ್ನ ಕಡಿಮೆ ತೊಗೋತೀನಿ. ಕಾರ್ಬ್ಸ್ನ ಬಿಡೋದೇ ಇಲ್ಲ, ತಿಂತೀನಿ, ಬಟ್ ಆದರೆ ಕಡಿಮೆ ಪ್ರಮಾಣದಲ್ಲಿ ತಿಂತೀನಿ. ಮತ್ತು 2ರಿಂದ 3 ಲೀಟರ್ ವಾಟರ್ ಕಂಪಲ್ಸರಿ ಕುಡಿತೀನಿ. ಮತ್ತು ಈವ್ನಿಂಗ್ ಅಥವಾ ಮಾರ್ನಿಂಗ್ ಸ್ನ್ಯಾಕ್ಸಲ್ಲಿ ನಾನು ಆಪ್ಸ್ ಟೀನ ತೊಗೋತೀನಿ. ಅದನ್ನು ತೊಗೊಂಡಿದ್ದಾದಮೇಲೆ ಇವತ್ತಿನ ಮಧ್ಯಾಹ್ನ ಪ್ಲೇನ್ ಪುಲಾವ್ ಮತ್ತು 2 ಎಗ್, ಕುಕುಂಬರು, ಈರುಳ್ಳಿ ಇದಾಗಿತ್ತು. ಮತ್ತು ಸಂಜೆ ಈವ್ನಿಂಗ್ 30 ಮಿನಿಟ್ಸ್ ವಾಕ್ ಮಾಡ್ತೀನಿ. 20 to 30 ಮಿನಿಟ್ಸ್ ವಾಕ್ ಆದಮೇಲೆ ನಾರ್ಮಲಾಗಿ ನೈಟ್ ಚಿಕನ್ ಸಾಂಬಾರು, ಮುದ್ದೆ, ಕುಕುಂಬರ್. ಇದು ನನ್ನ ಫಸ್ಟ್ ಡೇ ವೆಯ್ಟ್ ಚಾಲೆಂಜ್. ನಾಳೆ ಹೇಗಿರುತ್ತೆ